ನಮಸ್ತೆ. ನನ್ನ ಎಲ್ಲ ಸ್ನೇಹಿತರಿಗೂ ಕಿಚನ್ ಮಂತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾವು ತುಳುನಾಡಿನ ಪ್ರಸಿದ್ಧ ತಿಂಡಿ ಬೆಲಕಾಯ್ದ ಗಟ್ಟಿ, ಹಲಸಿನಕಾಯಿ ಗಟ್ಟಿ, ಜಾಕ್ ಫ್ರೂಟ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಯಾರೆಲ್ಲ ಕಿಚನ್ ಮಂತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ನೋಡ್ಬೋದು, ನೋಡಿ ಎಷ್ಟೊಂದು ಚೆನ್ನಾಗಿ ಈ ಬೆಲಕಾಯ್ದ ಗಟ್ಟಿ ಅವ್ರ ಹಲಸಿನಕಾಯಿ ಗಟ್ಟಿ ಬಂದಿದೆ ಅಂತ. ಕಲರ್ ನೋಡಿ, ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಈ ತಿಂಡಿ ಮಾಡಲಿಕ್ಕೆ ನಮಗೆ ಹಲಸಿನ ಹಣ್ಣು ಬೇಕಾಗುತ್ತೆ. ಸೊ ನಮ್ಮ ಮನೆಯ ಪಕ್ಕದಲ್ಲಿ ಈ ಸಲ ಒಂದು ಚಿಕ್ಕ ಗಿಡದಲ್ಲಿ ಒಂದು ಹಲಸಿನ ಹಣ್ಣಾಗಿತ್ತು. ಸೊ ಅದನ್ನು ಕೊಯ್ಕೊಂಡು ಬರ್ತಿದ್ದೀವಿ. ನಿಮ್ಮ ಮನೆಯಲ್ಲಿಯೂ ಹಲಸಿನ ಹಣ್ಣು ಇದ್ದರೆ ತಪ್ಪದೆ ಈ ತಿಂಡಿನ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಹಲಸಿನ ಹಣ್ಣನ್ನು ಕಟ್ ಮಾಡಿ ಬೀಜ ಎಲ್ಲ ಸಪ್ರೇಟ್ ಮಾಡಿಕೊಂಡು ಹಲಸಿನ ಹಣ್ಣನ್ನು ಮಾತ್ರ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಡಿ. ಆಲ್ಮೋಸ್ಟ್ ಎಲ್ಲ ಹಲಸಿನ ಹಣ್ಣನ್ನು ಇದೇ ರೀತಿಯಾಗಿ ನಾವು ಪಾತ್ರೆಗೆ ಹಾಕ್ಕೊಂಡಿದ್ದೀವಿ. ನೋಡಿ, ನಾವಿಲ್ಲಿ ತಿಂಡಿನ ಮಡಚಿ ಇಡ್ಲಿಕ್ಕೋಸ್ಕರ ತೆಕ್ಕಿದ ಎಲೆನ ಯೂಸ್ ಮಾಡ್ತಿದ್ದೀವಿ. ನೋಡಿ, ಇಲ್ಲಿ ಒಂದು ಮರ ಕಾಣಿಸ್ತಿದೆಯಲ್ಲ, ಇದೇ ತೆಕ್ಕಿದ ಮರ. ಇನ್ನು ನೀವು ಆಗಬೇಕು ಅಂದರೆ ಇಲ್ಲೊಂದು ಮರ ಗಿಡ ಇದೆಯಲ್ಲ, ಈ ರೀತಿ ಎಲೆ ಇರುತ್ತೆ. ಕನ್ನಡದಲ್ಲಿ ಇದನ್ನು ಸಾಗುವಾನಿ ಮರ ಅಂತ ಹೇಳ್ತೀವಿ. ಅದರ ಎಲೆನ ಯೂಸ್ ಮಾಡ್ತಿದ್ದೀವಿ. ನೋಡಿ, ಚೆನ್ನಾಗಿ ಅದನ್ನು ತೊಳೆದ್ಬಿಟ್ಟು ಎಲೆನೆಲ್ಲ ಕಟ್ ಮಾಡಿ ಚೆನ್ನಾಗಿ ತೊಳೆದು ಸಪರೇಟಾಗಿ ಇಟ್ಕೊಂಡಿರ್ತೀವಿ. ಇದಕ್ಕೆ 1 ಕಪ್ಪು ತೆಂಗಿನಕಾಯಿಯನ್ನು ತುರಿದಿಟ್ಕೊಂಡಿದ್ದೀನಿ. ಆಮೇಲೆ 1/4 ಕಪ್ಪು ಒಣ ಕೊಬ್ಬರಿನ ಹೀಗೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1/2 ಸ್ಪೂನ್ ಜೀರಿಗೆ, ಆಮೇಲೆ 7ರಿಂದ 8 ಕರಿಮೆಣಸು, 5ರಿಂದ 6 ಏಲಕ್ಕಿನ ಸಿಪ್ಪೆ ತೆಗೆದು ಹೀಗೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ನೋಡ್ಬೋದು, ಒಂದು 8 ಚಿಕ್ಕ ಚಿಕ್ಕ ಬೆಲ್ಲ ತುಂಡನ್ನ ತಗೊಂಡಿದ್ದೀನಿ. ಕ್ಲೀನ್ ಮಾಡಿಬಿಟ್ಟ ಹಲಸಿನ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಒಂದು 1/2 kg ಬೆಳ್ತಿಗೆ ಅಕ್ಕಿನ ಒಂದು 4 ಗಂಟೆ ನೆನೆಸಿ ಚೆನ್ನಾಗಿ ತೊಳೆದು ಸಪ್ರೇಟಾಗಿ ಇಟ್ಕೊಳ್ಳಿ. ಮೊದಲು ನಾವಿಲ್ಲಿ ಹಲಸಿನ ಹಣ್ಣನ್ನು ಮಿಕ್ಸಿಯಲ್ಲಿ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಮಿಕ್ಸಿಯಲ್ಲಿ ಆಲ್ರೆಡಿ ನಾನು ಹಲಸಿನ ಹಣ್ಣನ್ನು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಆಮೇಲೆ ಅಲ್ಲಿ ತಗೊಂಡ 7-8 ಬೆಲ್ಲ, ಜೀರಿಗೆ, ಕರಿಮೆಣಸು, ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಇಲ್ಲಿ ನೋಡ್ಬೋದು ನೀವು. ನೆಕ್ಸ್ಟ್ ಇದಕ್ಕೆ ನಾವೇನು 4 ಗಂಟೆ ನೆನೆಸಿ ಚೆನ್ನಾಗಿ ತೊಳೆದಿರೋ 1/2 kg ಬೆಳ್ತಿಗೆ ಅಕ್ಕಿನ ಹಾಕಿ ನೀರು ಏನು ಸೇರಿಸದೆ ಹಾಗೆ ರುಬ್ಕೊಂಡು ತಗೋಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಗೇನ್ ರುಬ್ಕೊಂಡ್ಬಿಡಿ. ನೋಡಿ, ಇದನ್ನು ಫುಲ್ ನುಣ್ಣಗೆ ರುಬ್ಬಬೇಕು ಅಂತ ಏನಿಲ್ಲ, ಒಂದು ಟೀ ಅದಕ್ಕೆ ಬಂದರೆ ಸಾಕು. ನಂತರ ಇದಕ್ಕೆ ನಾವೇನು ಮೊದಲಿಗೆ ಒಣ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಸೊ ಹೀಗೆ ಬಾಕಿ ಉಳಿದಿರೋ ಬೆಳ್ತಿಗೆ ಅಕ್ಕಿ ಅವ್ರ ಹಲಸಿನಕಾಯನ್ನು ಇದೇ ರೀತಿ ಚೆನ್ನಾಗಿ ಗ್ರೈಂಡ್ ಮಾಡಿ ಎಲ್ಲನೂ ಒಂದೇ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ತಿಂಡಿನ ಬೇಯಿಸ್ಕೊಳ್ಳೋಕ್ಕೆ ನಾನು ಇಡ್ಲಿ ಪಾತ್ರದಲ್ಲಿ ಒಂದು 1/2 ಪಾತ್ರೆಯಷ್ಟು ನೀರು ತಗೊಂಡು ಮುಚ್ಚಿದ್ದೀನಿ. ಆಮೇಲೆ ಇಲ್ಲಿ ತುಕ್ಕಿ ಸಾಗುವಾನಿ ಎಲೆನ ಚೆನ್ನಾಗಿ ಕ್ಲೀನ್ ರುಬ್ಬಿರೋ ಅಂಥ ಮಿಶ್ರಣ ಸ್ವಲ್ಪನೇ ಹೀಗೆ ಹಾಕಿ ಆ ಎಲೆನ ಈ ರೀತಿಯಾಗಿ ಮಡಚಿ ಇಡ್ಲಿ ಪಾತ್ರದಲ್ಲಿ ಇಡಬೇಕು. ಹೀಗೆ ಬಾಕಿ ಇರುವ ಎಲ್ಲ ತಿಂಡಿ ಮಿಶ್ರಣವನ್ನು ಎಲೆಯಲ್ಲಿ ಹಾಕಿ ಹೀಗೆ ಮಡಚಿ ಎಲ್ಲನೂ ಇಡ್ಲಿ ಪಾತ್ರದಲ್ಲಿ ಒಂದೊಂದಾಗಿ ಇಟ್ಕೊಂಡು ಹೋಗಿ.
ಸೊ ಈಗ ಆಲ್ಮೋಸ್ಟ್ ಎಲ್ಲನೂ ರೆಡಿ ಆಗ್ತಾ ಬರ್ತಿದೆ. ಸೊ ಈಗ ಮುಚ್ಚಳನ ಮುಚ್ಚಿ ನಾವು ಇದನ್ನು ಬೇಯಿಸಬೇಕಾಗುತ್ತೆ. ನಾವೀಗ ಸೌದೆ ಒಲೆಯನ್ನು ಯೂಸ್ ಮಾಡ್ತಿದ್ದೀವಿ. ಒಂದು ಅರ್ಧ ಗಂಟೆ ಇದರಲ್ಲಿ ಬೇಯಬೇಕಾಗುತ್ತೆ. ಈಗ ಒಂದು ಅರ್ಧ ಗಂಟೆ ಆಗಿದೆ. ಸೊ ಈಗ ನಾನು ಒಂದು ಮುಚ್ಚಳ ತೆಗೆದು ತೋರಿಸ್ತೀನಿ. ನೋಡಿ ಹೇಗೆ ಆವಿ ಬರ್ತಾ ಇದೆ. ಒಂದು ತಿಂಡಿನ ನಾವು ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ. ಬನ್ನಿ. ತುಂಬ ಬಿಸಿ ಇದೆ. ನಾನೀಗ ಜಸ್ಟ್ ಓಪನ್ ಮಾಡಿ ಅದನ್ನು ತೋರಿಸ್ತಿದ್ದೀನಿ. ನೋಡಿ, ಇದರ ಪರಿಮಳಕ್ಕೆ ಮನೆಯ ಬೆಕ್ಕುಗಳೆಲ್ಲ ಓಡ್ಕೊಂಡು ಬರ್ತಾ ಇದೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.